ಹೈಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ಪ್ರತಿವಾದಗಳು ಮುಂದುವರಿತಾ ಇದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ನಾವದಗಿ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವಸ್ಥಿ ಅವರು ಮತ್ತು ತ್ರಿಸದಸ್ಯ ಪೀಠದಲ್ಲಿ ಇರತಕ್ಕಂಥ 3 ನ್ಯಾಯಮೂರ್ತಿಗಳು CDC ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಅನುದಾನ ರಹಿತ ಎಲ್ಲ ಕಡೆ CDC ನಿರ್ಧಾರವೇ ಅಂತಿಮ, ಸಮವಸ್ತ್ರದ ಬಗ್ಗೆ CDC ತೀರ್ಮಾನವೇ ಅಂತಿಮ ಅಂತಕ್ಕಂಥದ್ದು AG ಅವರ ವಾದ. ನಾವು ತಲೆ ಹಾಕಲ್ಲ, ಸರ್ಕಾರ ನಾವೇನು ಇನ್ಸ್ಟ್ರಕ್ಷನ್ಸನ್ನು ಕೊಡಲ್ಲ, ಆದರೆ CDC ಕಾಲೇಜ್ ಡೆವಲಪ್ಮೆಂಟಲ್ ಕಮಿಟಿ ಅವರು ಏನಿದ್ದಾರೆ ಅವರ ತೀರ್ಮಾನವೇ ಅಂತಿಮ. ಸೊ ಹಾಗಾಗಿ ಶಿಕ್ಷಣ ಕಾಯ್ದೆಯಲ್ಲಿ CDCಗೆ ಅಧಿಕಾರ ಇದೆ, ಸರ್ಕಾರಕ್ಕಿಲ್ಲದೆ ಇರ್ಬೋದು. ಆ್ಯಕ್ಚುಲಿ ಅರ್ಜಿದಾರರ ಪರ ವಕೀಲರು ಮೊನ್ನೆಯಲ್ಲ ಅದೇ ವಾದ ಮಾಡಿದ್ದು, ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ. ಜೊತೆಗೆ ಅವ್ರು ಇನ್ನೂ ಒಂದು ವಾದ ಮಾಡಿದರು, ಏನಂದರೆ ಸಮವಸ್ತ್ರವನ್ನು ನಿರ್ಧರಿಸುವ ಅಧಿಕಾರವನ್ನು ದಯವಿಟ್ಟು CDC ಅವರು ಕೊಡಬೇಡಿ ಅಂತ ಕೇಳ್ಕೊಂಡಿದ್ರು. ಈಗ AG ಅವರು CDCನೇ ಅಂತಿಮ ಅಂತ ಇದ್ದಾರೆ. ಅದನ್ನು ನೋಡಬೇಕು ಅವ್ರು ಏನು ವಾದ ಮಾಡಿದ್ರು, ಅದಕ್ಕೆ ಇವರ ಪ್ರತಿವಾದ ಏನು. CDC ಅವ್ರ ಹತ್ರ ಹೋಗ್ಬಿಟ್ಟು ನಾವು ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕು, ಕೈ ಮುಕ್ಕೊಂಡು, ದಯವಿಟ್ಟು ಅವ್ರಿಗೆ ಯಾವ ಅಧಿಕಾರನೂ ಕೊಡಬೇಡಿ ಸ್ವಾಮಿ ಅಂತ ರವಿ ವರ್ಮಕುಮಾರ್ ಅವರೆಲ್ಲ ಕೇಳ್ಕೊಂಡಿದ್ರು. ಈಗ AG ನಾವದಗಿ ಅವರು CDCನೇ ಅಂತಿಮ, CDC ನಿರ್ಧಾರವೇ ಅಂತಿಮ ಅಂತ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ತರ್ಕಬದ್ಧ ಆದೇಶವನ್ನು ಹೊರಡಿಸಿದೆ. ಈ ವಿಚಾರದಲ್ಲಿ ನಾವು ಮಧ್ಯಪ್ರವೇಶ ಮಾಡಲೇಬೇಕಾಯ್ತು ಅವಾಗ, ಯಾಕೆ ಅಂತಂದರೆ ನಿಮ್ಮದು ಮಧ್ಯಂತರ ಆದೇಶ ಇತ್ತು, ಹಾಗಾಗಿ ನಾವು ಮಧ್ಯಪ್ರವೇಶ ಮಾಡಿ ಅಂತಿಮ ಅಂತ ಹೇಳಿದ್ವಿ ಹೊರತು ಬೇರೇನೂ ಇಲ್ಲ. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಶಿಕ್ಷಣ ಕಾಯ್ದೆ ಅನ್ವಯ ಆಗುತ್ತೆ. ಹೌದು, ಅದು ಪ್ರೈವೇಟೋ ಏಡೆಡ್ಡೋ ಅನ್ಏಡೆಡ್ಡೋ ಎಲ್ಲದಕ್ಕೂ ಆಗುತ್ತೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಶಿಕ್ಷಣ ಕಾಯ್ದೆ ಅಂತಕ್ಕಂಥದ್ದು ಅನ್ವಯ ಆಗುತ್ತೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು 5 ವರ್ಷದ ತನಕ ಸಮವಸ್ತ್ರ ನಿರ್ಧಾರ ಮಾಡಬಹುದು. ಅಂದರೆ ಒಂದು ಸರ್ತಿ ನಿರ್ಧಾರ ಮಾಡಿದ್ರೆ 5 ವರ್ಷ ಯೂನಿಫಾರ್ಮ್ ಇರಬೇಕು ಅಂತ ಅಷ್ಟೇ, ಬೇರೇನಿಲ್ಲ. ನೀವು ವರ್ಷ ಚೇಂಜ್ ಮಾಡೋಕ್ಕೆ ಬರಲ್ಲ ಶಿಕ್ಷಣ ಕಾಯ್ದೆ ಪ್ರಕಾರ. ಹಾಗಾದರೆ ಅದನ್ನು ಯಾರು ಫಿಕ್ಸ್ ಮಾಡಬೇಕು ಅಂತ ನ್ಯಾಯಪೀಠ ಕೇಳಿದೆ. 5 ವರ್ಷದ ಯೂನಿಫಾರ್ಮನ್ನು ಯಾರಪ್ಪ ಫಿಕ್ಸ್ ಮಾಡಬೇಕು? ಅಗೈನ್ ನೀವು ಕಾಲೇಜ್ ವಿಚಾರಕ್ಕೆ ಬಂದರೆ CDC ಅವರು ನಿರ್ಧಾರ ಮಾಡಬೇಕಾಗುತ್ತೆ, ಸ್ಕೂಲ್ ವಿಚಾರಕ್ಕೆ ಬಂದರೆ SDMC ಅವರು ನಿರ್ಧಾರ ಮಾಡಬೇಕಾಗುತ್ತೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ. ಸರ್ಕಾರಿ ಸ್ಕೂಲ್ಗಳಾದರೆ ನಾವು ಯೂನಿಫಾರ್ಮ್ ಪ್ರೊವೈಡ್ ಮಾಡ್ತೀವಿ, ಫ್ರೀ ಯೂನಿಫಾರ್ಮ್ ಅಷ್ಟೇ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಯಾರು ಫಿಕ್ಸ್ ಮಾಡಬೇಕು? ಒಂದು ಸರ್ಕಾರ ಮಾಡಬಹುದು, ಇನ್ನೊಂದು CDC ಮಾಡಬಹುದು ಅಂತ AG ಅವರ ಉತ್ತರ. 5 ವರ್ಷಕ್ಕೊಂದು ಸರ್ತಿ ಅವರು ಯೂನಿಫಾರ್ಮನ್ನು ನಿರ್ಧಾರ ಮಾಡ್ಬೋದು, ಅವ್ರಿಗೆ ಇನ್ಸ್ಟ್ರಕ್ಷನ್ಸು CDC ಅವರೇ ಕೊಡ್ಬೋದು, ಅಥವಾ ಸರ್ಕಾರ ಮಾಡ್ಬೋದು ಅಂತ ಯಾಕೆ ಹೇಳಿದ್ರು ಅಂದರೆ, ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನಿರ್ಧಾರ ಮಾಡುತ್ತೆ, ಸರ್ಕಾರದಿಂದ ಉಚಿತ ಯೂನಿಫಾರ್ಮ್ ಪ್ರೊವೈಡ್ ಮಾಡ್ತಾರೆ ಗೌರ್ನಮೆಂಟ್ ಸ್ಕೂಲ್ಗಳಿಗೆ, ಅದಕ್ಕೆ ಅವರು ಹಾಗೆ ಹೇಳ್ತಾ ಇರೋದು. ಸೊ ಈಗ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ AG. ಸರ್ಕಾರದ ನಿರ್ಧಾರವನ್ನು ಮತ್ತೆ ಅವರು ಸಮರ್ಥಿಸಿಕೊಂಡಿದ್ದಾರೆ. ಪರಿಸ್ಥಿತಿಯ ಅನುಗುಣವಾಗಿ ಸರ್ಕಾರ ನಿರ್ಧಾರ ಮಾಡಿದೆ. ನಾವಿಷ್ಟು ದಿನ ತಲೆ ಹಾಕಿರಲಿಲ್ಲ ಈ ವಿಚಾರದಲ್ಲಿ, ಈಗ ತಲೆ ಹಾಕಬೇಕಾಗಿ ಬಂತು. ಇಂಥ ಸಂದರ್ಭದಲ್ಲೂ ಸರ್ಕಾರ ಏನೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಯಾಕೇನು ಕ್ರಮ ತಗೊಂಡಿಲ್ಲ ಅಂತ ನೀವೇ ಪ್ರಶ್ನೆ ಮಾಡ್ತೀರಾ ನಾಳೆ ದಿನ. ಹಾಗಾಗಿ ನಾವು ಈ ನಿರ್ಧಾರವನ್ನು ತಗೊಳ್ಬೇಕಾಗಿ ಬಂತು ಅಂತ ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಡ್ವೊಕೇಟ್ ಜನರಲ್. ಶಿಕ್ಷಣ ಕಾಯ್ದೆಯ ಕಲಂಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ AG. ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಮತ್ತೆ ಸಮರ್ಥಿಸಿಕೊಂಡು ಪರಿಸ್ಥಿತಿಯ ಅನುಗುಣವಾಗಿ ಸರ್ಕಾರ ನಿರ್ಧಾರ ಮಾಡಿದೆ. ಶಿಕ್ಷಣ ಕಾಯ್ದೆಯಲ್ಲಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ಕೆಲ ಕಲಂಗಳನ್ನು ಕೋರ್ಟ್ ಗಮನಕ್ಕೆ ಅಡ್ವೊಕೇಟ್ ಜನರಲ್ ಅವರು ತಂದಿದ್ದಾರೆ. ಪರಿಸ್ಥಿತಿಯ ಅನುಗುಣವಾಗಿ ಸರ್ಕಾರ ನಿರ್ಧಾರ ಮಾಡಿದೆ ಅಷ್ಟೇ. ಇದರಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಅನ್ನೋ ಯಾವ ಉದ್ದೇಶವೂ ಸರ್ಕಾರಕ್ಕಿರಲಿಲ್ಲ, ಆದರೆ ಮಾಡಬೇಕಾಗಿ ಬಂತು, ಅದಕ್ಕೋಸ್ಕರ ನಾವು ಈ ನಿರ್ಧಾರವನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಆಡಿದ್ದು. ಯಾತಕ್ಕೋಸ್ಕರ ಸರ್ಕಾರ ಮಧ್ಯಪ್ರವೇಶ ಮಾಡ್ತು ಅಂದರೆ, ವಾದ ಮಾಡಿದ್ರಲ್ಲ ಅವರು, ಸರ್ಕಾರಕ್ಕೂ ಯಾವುದೇ ಅಧಿಕಾರ ಇಲ್ಲ, CDCಗೂ ಯಾವುದೇ ಅಧಿಕಾರ ಇಲ್ಲ. ರವಿ ವರ್ಮಕುಮಾರ್ ಅದನ್ನೇ ಹೇಳಿದ್ದು. ಆಮೇಲೆ ಕಾಮತ್ ಅವರು ಕೂಡ ಅದನ್ನೇ ವಾದ ಮಾಡಿದರು, ದೇವದತ್ ಕಾಮತ್ ಅವರು. ಹಾಗಾಗಿ ನಾನು ನಿನ್ನೆನೂ ಅದನ್ನೇ ಹೇಳ್ತಾ ಇದ್ದೆ, ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಏನೇನು ಅಂಶಗಳನ್ನು ಪ್ರಸ್ತಾಪ ಮಾಡಿರ್ತಾರೆ, ಇವರು ಅಡ್ವೊಕೇಟ್ ಜನರಲ್ ಕೂತ್ಕೊಂಡು ಎಲ್ಲ ಪಾಯಿಂಟ್ಔಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಬೇಕೀಗ. ಆ ಕೆಲಸವನ್ನು ಈಗ ಅಡ್ವೊಕೇಟ್ ಜನರಲ್ ಅವರು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ವಿಚಾರದಲ್ಲೂ CDC ಭಾಗಿಯಾಗಿರುತ್ತೆ, ಸಮವಸ್ತ್ರ ಕಡ್ಡಾಯ ಆದೇಶದ ವಿಚಾರದಲ್ಲೂ CDC ಭಾಗಿಯಾಗಿರುತ್ತೆ. CDC ಅವರ ಕಾರ್ಯವ್ಯಾಪ್ತಿ ಏನು ಅಂತ ಕೋರ್ಟ್ ಕೇಳಿತ್ತು ಮೊನ್ನೆ.
ಅದನ್ನು ಹೇಳಿದರು ರವಿ ವರ್ಮಕುಮಾರ್ ಅವರು. ಕೋರ್ಟ್ ಯಾತಕ್ಕೋಸ್ಕರ CDC ಇದೆ ಅಂತ. ಅದ್ರ ಜೊತೆಗೆ ಸಮವಸ್ತ್ರನೂ ಅವ್ರದೇ ಜವಾಬ್ದಾರಿ. ಅಭಿವೃದ್ಧಿ ನಿಜ, ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಕಾಲೇಜಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅಡ್ಮಿಷನ್ಸನ್ನು ನೋಡ್ಕೊಳ್ತಕ್ಕಂಥದ್ದು, ಅದರ ಜೊತೆಗೆ ಸಮವಸ್ತ್ರ ಕೂಡ ಅವರದ್ದೇ ಜವಾಬ್ದಾರಿ. ಹಾಗಾಗಿ ನಾವು ಮಧ್ಯಪ್ರವೇಶ ಮಾಡಲ್ಲ. ಸಮವಸ್ತ್ರದ ವಿಚಾರದಲ್ಲಿ CDC ನಿರ್ಧಾರವೇ ಅಂತಿಮ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ನಾವದಗಿ ಅವರ ವಾದ, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಶಿಕ್ಷಣ ಕಾಯ್ದೆ ಅನ್ವಯವಾಗುತ್ತೆ. CDC ಅಧಿಕಾರ ವ್ಯಾಪ್ತಿ ಬಗ್ಗೆ ಕೋರ್ಟ್ಗೆ AG ವಿವರಣೆಯನ್ನು ಕೊಟ್ಟಿದ್ದಾರೆ. ರವಿ ವರ್ಮಕುಮಾರ್ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಇವೆಲ್ಲ. ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಬರ್ತಾರೆ. ಅದಕ್ಕೆ ಇವರು ತುಂಬ ಟೈಮ್ ಕೊಡಬೇಕು. ಯಾಕೆಂತಂದರೆ ಅರ್ಜಿದಾರರ ಪರ ವಕೀಲರು 5-6 ಜನ ಅಪಿಯರ್ ಆಗಿಬಿಡ್ತಾರೆ. 5-6 ಜನನೂ ಬೇರೆ ಬೇರೆ ವಾದ ಮಂಡನೆ ಮಾಡಿರ್ತಾರೆ, ಕೆಲವು ಪ್ರಶ್ನೆ ಎತ್ತಿರ್ತಾರೆ. ಅದೆಲ್ಲದಕ್ಕೆ ಸರ್ಕಾರದ ವತಿಯಿಂದ ಉತ್ತರ ಕೊಡಬೇಕಾಗಿರೋದು AG ಅವ್ರ ಕೆಲಸ. ಹಾಗಾಗಿ ದೇವದತ್ ಕಾಮತ್ ಅವರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದಾರೆ, ರವಿ ವರ್ಮಕುಮಾರ್ ಅವರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ದಾರೆ, ಹಾಗೆಯೇ ಕುಲಕರ್ಣಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ AM ದಾರ್ ಅವರು, ಸಿರಾಜುದ್ದೀನ್ ಅಹಮದ್ ಅವರು, ಇವರೆಲ್ಲ ಅರ್ಜಿದಾರರ ಪರ ವಕೀಲರು. ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಎತ್ಕೊಂಡು ಅರ್ಜಿಯನ್ನು ಹಾಕಿದರು. ಅದೆಲ್ಲದಕ್ಕೂ ಉತ್ತರ ಕೊಡಬೇಕಾದಂತಹ ಕರ್ತವ್ಯ ಅದು ಅಡ್ವೊಕೇಟ್ ಜನರಲ್ ಅವರದ್ದು. CDC ಅಧಿಕಾರ ವ್ಯಾಪ್ತಿಯ ಬಗ್ಗೆ ಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಅವರು ವಿವರಣೆ ಕೊಡ್ತಾ ಇದ್ದಾರೆ. ರವಿ ವರ್ಮಕುಮಾರ್ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ. CDC ಅಧಿಕಾರ ವ್ಯಾಪ್ತಿಯ ಬಗ್ಗೆ ಅವರು 3 ಪಾಯಿಂಟ್ ಹೇಳಿದರು. ರವಿ ವರ್ಮಕುಮಾರ್ 3 ಪಾಯಿಂಟ್ ಅಲ್ಲ, ಅದರ ಅಧಿಕಾರ ವ್ಯಾಪ್ತಿ ಇನ್ನೂ ಇದೆ. ಆದರೆ ಪ್ರಿನ್ಸಿಪಲ್ಗೆ ಅಧಿಕಾರ ಇಲ್ಲ, BEOಗೆ ಅಧಿಕಾರ ಇಲ್ಲ ಅಂತ ರವಿಕುಮಾರ್ ಹೇಳ್ತಾರೆ. ಆದರೆ CDCಗೆ ಇದಕ್ಕೆಲ್ಲ ಅಧಿಕಾರ ಇದೆ. ಆಯ್ತಪ್ಪ, ಪ್ರಿನ್ಸಿಪಾಲ್ಗೂ ಅಧಿಕಾರ ಇಲ್ಲ, BEOಗೂ ಇಲ್ಲ, DDPIಗೂ ಇಲ್ಲ ಅನ್ಕೊಳ್ಳೋಣ. ಬಟ್ CDCಗಿದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರಲ್ಲಿ ಇದೆ. ಅದನ್ನು ಓದಿದ್ದಾರೆ ಅವರು, ಆ ಕಲಂಗಳನ್ನು ಓದಿದ್ದಾರೆ ನಾವದಗಿ ಅವರು. ಸೊ ಯೂನಿಫಾರ್ಮ್ ಅನ್ನು ಫಿಕ್ಸ್ ಮಾಡಬೇಕಾದವರು ಯಾರು? 2014ರಿಂದಲೂ CDCಗೆ ಯೂನಿಫಾರ್ಮ್ ಫಿಕ್ಸ್ ಮಾಡುವ ಸಂಪೂರ್ಣ ಅಧಿಕಾರ ಇದೆ. ಯಾಕೆಂದರೆ ಆ ಕಾಲೇಜು ಆಡಳಿತ ಮಂಡಳಿಯವರು ರೂಪಿಸಿಕೊಂಡಂತಹ ಒಂದು ಸಮಿತಿ. ಬಟ್ ಇದಕ್ಕೆ ಇನ್ನೊಂದು ಬರ್ತಾರೆ, ಇನ್ನೊಂದು ಅಬ್ಜೆಕ್ಷನ್ ಹಾಕಿದ್ರು. CDCಗೆ ಆ ಕ್ಷೇತ್ರದ MLA ಗೌರವಾಧ್ಯಕ್ಷರಾಗಬಾರ್ದು ಅಂತ. ಅದನ್ನು ನೆಕ್ಸ್ಟ್ ತಗೋತಾರೆ. ಸರ್ಕಾರದ ಆದೇಶವನ್ನು ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಚೀಫ್ ಜಸ್ಟಿಸ್. ಸರ್ಕಾರದ ಆದೇಶವನ್ನು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಯೂನಿಫಾರ್ಮ್ ವಿಚಾರ, ಸಮವಸ್ತ್ರದ ವಿಚಾರ ಸರ್ಕಾರ ಹೆಂಗ್ರಿ ಆದೇಶ ಹೊರಡಿಸ್ತು? ಇದು ಸರ್ಕಾರದ ಕಾರ್ಯದರ್ಶಿ, ಅಂದರೆ ಆದೇಶದ ಸಹಿ ಸರ್ಕಾರದ ಕಾರ್ಯದರ್ಶಿ ಹೆಸರಿನಲ್ಲಿದೆ. ಅಂದರೆ ಇದು ಸರ್ಕಾರನೇ ಹೊರಡಿಸಿರೋದು. ಅದಕ್ಕೆ ಉತ್ತರ ಕೊಟ್ಟರು. ಇದಕ್ಕೆ ಶಿಕ್ಷಣ ಸಚಿವರ ಅನುಮೋದನೆ ಇದೆಯಾ? ಚೀಫ್ ಜಸ್ಟಿಸ್ ಅವರ ಪ್ರಶ್ನೆ. ಸರ್ಕಾರದ ಆದೇಶವನ್ನು ಚೀಫ್ ಜಸ್ಟಿಸ್ ಅವರು ಮತ್ತೆ ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಕಾರ್ಯದರ್ಶಿ ಹೆಸರಿನಲ್ಲಿ ಆದೇಶ ಇದೆ, ಶಿಕ್ಷಣ ಸಚಿವರ ಅನುಮೋದನೆ ಇದೆಯಾ? ಅವ್ರು ಯಾಕೆ ಸಹಿ ಮಾಡಿಲ್ಲ? ಬಟ್ ಸರ್ಕಾರದ ಆದೇಶಗಳನ್ನು ಸಾಮಾನ್ಯವಾಗಿ ಆಯಾ ಇಲಾಖಾ ಕಾರ್ಯದರ್ಶಿಗಳೇ ಜಾರಿಗೆ ತರೋದು. ಸಚಿವರು ಸಹಿ ಮಾಡಲ್ಲ. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಮಾಡ್ತಾರೆ. ಮುಖ್ಯಮಂತ್ರಿಗಳ ಆದೇಶದಲ್ಲಿ ಅಥವಾ ಇಲಾಖಾವಾರು ಮಂತ್ರಿಗಳ ಆದೇಶವನ್ನು ಆಯಾ ಇಲಾಖೆಗಳ ಕಾರ್ಯದರ್ಶಿಗಳು ಜಾರಿಗೆ ತರ್ತಾರೆ. ಅನುಮೋದನೆ ಇದೆಯಾ ಅಂತಂದರೆ ಇದೆ. ಅನುಮೋದನೆ ಇದ್ದ ಮೇಲೆ ತಾನೇ ಕಾರ್ಯದರ್ಶಿ ಶಿಕ್ಷಣ ಸಚಿವರ ಗಮನಕ್ಕೆ ತರದೆ ಆದೇಶ ಹೊರಡಿಸ್ಬಿಡ್ತಾರಾ? ಅಂದರೆ ಇದೆಲ್ಲ ವಾದ ಮಾಡ್ತಾರೆ. ಖಂಡಿತವಾಗಿಯೂ ಇದಕ್ಕೆ ಶಿಕ್ಷಣ ಸಚಿವರ ಅನುಮೋದನೆ ಇದೆ. ನೋಡಿ, AG ಹೇಳ್ತಾ ಇದ್ದಾರೆ, ಖಂಡಿತವಾಗಿ ಇದಕ್ಕೆ ಅನುಮೋದನೆ ಇದೆ ಸರ್. ಸರ್ಕಾರದ ಅನುಮೋದನೆಯೂ ಇದೆ, ಶಿಕ್ಷಣ ಸಚಿವರ ಅನುಮೋದನೆಯೂ ಇದೆ. ಅಷ್ಟಿಲ್ಲದೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಆದೇಶ ಹೊರಡಿಸ್ಬೇಕಾಗಿ ಬಂತು. 2 ವರ್ಷದಿಂದ ನಾವು ಈ ವಿಚಾರಕ್ಕೆ ತಲೆ ಹಾಕಿರಲಿಲ್ಲ, ಯಾರು ಇಲಾಖೆಯವರು ತಲೆ ಹಾಕಿರಲಿಲ್ಲ. ಆದರೆ ಈಗ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ನಾವೇನಾದರೂ ಒಂದು ಕ್ರಮ ಅವಾಗ ತಗೊಂಡಿರಲಿಲ್ಲ ಅಂದಿದ್ರೆ ನೀವೇ ಕೇಳ್ತಾ ಇದ್ರಿ, ಸರ್ಕಾರ ಏನು ಮಾಡ್ತಾ ಇದೆ? ಚುನಾಯಿತ ಸರ್ಕಾರ. ಅದಕ್ಕೆ ಚುನಾಯಿತ ಸರ್ಕಾರಕ್ಕಿರುವ ದೈವದತ್ತವಾದಂತಹ ಅಧಿಕಾರವನ್ನು ಬಳಸಿ ನಾವಿದನ್ನು ತಂದಿದ್ದೀವಿ. ಪ್ರಮುಖವಾದ ದಾಖಲೆಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು. ಸ್ಥಳೀಯ MLA ಮೇಲೂ ಆರೋಪ ಮಾಡಲಾಗಿದೆ. ನೋಡಿ, ಬಂತು ಪಾಯಿಂಟ್. ಸ್ಥಳೀಯ MLAಗಳು ಆಯಾ ಕಾಲೇಜಿನ CDCಯ ಗೌರವಾಧ್ಯಕ್ಷರಾಗೋದು ಬೇಡ ಅಂತ ರವಿ ವರ್ಮಕುಮಾರ್ ಅವರು ಇದು ಮಾಡಿದ್ರು, ವಾದ ಮಾಡಿದ್ರು. ಯಾಕೆ ಅಂತಂದರೆ ಒಬ್ಬ MLA ಒಂದು ಪಕ್ಷದ ಚಿಹ್ನೆಯಡಿ ಗೆದ್ದು ಬಂದಿರ್ತಾನೆ. ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನೇ ಆತ ಕಾಲೇಜಿನಲ್ಲೂ ತರಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದರು ರವಿ ವರ್ಮಕುಮಾರ್ ಅವರು. ಆರೋಪ ಮಾಡಿದ್ರು. ಅಂದರೆ ರಘುಪತಿ ಭಟ್ ಅವರ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಆಡಿರೋದಿದು.
ಇನ್ ಜನರಲ್, ಅವ್ರ ಹೆಸರೇಳಿಲ್ಲ, ಇನ್ ಜನರಲ್ ಆಗಿ ಮಾಡಿದ್ರು. ಸ್ಥಳೀಯ MLA ಮೇಲೂ ಆರೋಪ ಮಾಡಲಾಗಿದೆ. ಹಾಗಾಗಿ MLA ಗೌರವಾಧ್ಯಕ್ಷರಾಗಿರಬೇಕಾ ಇಲ್ವಾ ಅನ್ನೋದು ಕೂಡ CDC ನಲ್ಲಿ ಇವಾಗ ಇತ್ಯರ್ಥ ಆಗಬೇಕು. ಸರ್ಕಾರದ ಅನುಮೋದನೆ ಬಳಿಕವೇ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿರ್ತಾರೆ. ಹೌದು, ಸರ್ಕಾರ ಯಾಕೆ ಇದ್ರಲ್ಲಿ ಹಸ್ತಕ್ಷೇಪ ಮಾಡಬೇಕು? ಈಗ ನೋಡಿ, CJ ಮತ್ತೆ ಇದನ್ನು ಪ್ರಶ್ನೆ ಮಾಡ್ತಾರೆ. ಅಲ್ಲಪ್ಪ, CDCಗೆ ಗೌರವಾಧ್ಯಕ್ಷರ ನೇಮಕಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಇದು ಕೇವಲ ಒಬ್ಬರ ಆದೇಶ ಅಲ್ಲ ಸ್ವಾಮಿ. ಸ್ಥಳೀಯ MLA ಮೇಲೂ ಕೂಡ ಆರೋಪ ಮಾಡಲಾಗಿದೆ. ಸರ್ಕಾರದ ಅನುಮೋದನೆ ಇಲ್ಲದೆ ಶಾಸಕರ ನೇಮಕ ಸಾಧ್ಯ ಇಲ್ಲ. ಸರ್ಕಾರದ ಅನುಮೋದನೆ ಬಳಿಕವೇ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗ್ತಾರೆ. ಬಟ್ ಯಾವುದಕ್ಕೆ? ಸರ್ಕಾರಿ ಶಾಲೆಗಳ ಕಾಲೇಜಿನ CDCಗೆ, ಸರ್ಕಾರಿ ಕಾಲೇಜುಗಳ CDCಗೆ, ಖಾಸಗಿಗೆ ಬರಲ್ಲ ಅವರು. ಈಗ ಉಡುಪಿನಲ್ಲಾಗಿದ್ದು ಅದೇ ಕತೆ ತಾನೇ. ಸರ್ಕಾರದ ಅನುಮೋದನೆ ಇಲ್ಲದೆ ಶಾಸಕರ ನೇಮಕ ಸಾಧ್ಯವಿಲ್ಲ. ಸರ್ಕಾರ ಅನುಮೋದನೆ ಕೊಟ್ಟ ಮೇಲೇ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗ್ತಾರೆ. ಇದು ಕೇವಲ ಒಬ್ಬರ ಆದೇಶವಲ್ಲ, ಅಂದರೆ CDCಯ ಆದೇಶ, ಶಾಸಕರ ಆದೇಶ ಅಲ್ಲ. ಇದು ಯೂನಿಫಾರ್ಮ್ ಅನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಶಾಸಕರ ಆದೇಶ ಅಲ್ಲ. ಹಾಗೇನೆ ಹಿಜಬ್ ಬೇಡ ಅಂತಕ್ಕಂಥದ್ದು ಕೂಡ ಶಾಸಕರ ಆದೇಶ ಅಲ್ಲ, ಅದು CDCಯ ಆದೇಶ. CDCನಲ್ಲಿ ಯಾರ್ಯಾರು ಇರ್ತಾರೆ ಅಂತಲೂ ಈಗಾಗಲೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರು. 5 ಜನ ಲೆಕ್ಚರರ್ಸ್ ಇರ್ತಾರೆ, ಸ್ಥಳೀಯ ನಾಯಕರು ಇರ್ತಾರೆ. ಅವರೆಲ್ಲರೂ ಸೇರಿ ತೆಗೆದುಕೊಳ್ತಕ್ಕಂಥ ಒಮ್ಮತದ ನಿರ್ಧಾರ. 2014ರಿಂದನೂ ಕೂಡ CDCಗೆ ಸಂಪೂರ್ಣ ಅಧಿಕಾರ ಇದೆ. ಶಿಕ್ಷಣ ಸಂಸ್ಥೆ ಒಳಗೆ MLA ಹೋಗೋದು ಸರಿನಾ? ಇದು ನನ್ನ ಪ್ರಕಾರ ಕೋರ್ಟ್ ಕೇಳಿರೋ ಪ್ರಶ್ನೆ. ಶಿಕ್ಷಣ ಸಂಸ್ಥೆಯ ಒಳಗೆ MLA ಹೋಗೋದು ಸರಿನಾ? ಅಯ್ಯೋ, ಎಷ್ಟೋ MLAಗಳೇ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ನಮ್ಮಲ್ಲಿ. AGಗೆ ನ್ಯಾಯಮೂರ್ತಿ ದೀಕ್ಷಿತ್ ಅವ್ರು ಕೇಳಿರೋ ಪ್ರಶ್ನೆ, ಶಿಕ್ಷಣ ಸಂಸ್ಥೆ ಒಳಗೆ ಹೋಗೋದು ಸರಿನಾ? AGಗೆ ನ್ಯಾಯಮೂರ್ತಿ ದೀಕ್ಷಿತ್ ಅವ್ರು ಕೇಳಿರೋ ಪ್ರಶ್ನೆ, ಶಿಕ್ಷಣ ಸಂಸ್ಥೆ ಒಳಗೆ ಶಾಸಕರು ಹೋಗೋದು ಸರಿನಾ? ಅಂದರೆ ಹೌದು, ನ್ಯಾಯಮೂರ್ತಿ ದೀಕ್ಷಿತ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಅಡ್ವೊಕೇಟ್ ಜನರಲ್ ಅವ್ರಿಗೆ. ಆಯಿತು, ಅವ್ರು ನಡೆಸೋ ಕಾಲೇಜ್ ಏನಾದ್ರು ಮಾಡ್ಕೊಳ್ಳಿ, ಗೌರ್ನಮೆಂಟ್ ಕಾಲೇಜ್ಗೆ ಹೋಗೋದು ಸರಿನಾ ಅಂತ ಅದು ಚರ್ಚೆ ಆಗಲಿ. ಹಾಗಾದರೆ CDCಗೆ ಸ್ಥಳೀಯ ಶಾಸಕರು ಗೌರವಾಧ್ಯಕ್ಷರಾಗಬಹುದಾ ಇಲ್ವಾ? ಬಟ್ ಅದು ಈ ಅರ್ಜಿಗೆ ಬರಲ್ಲ, ಅದಕ್ಕೆ ಬೇರೆ ಕ್ವೆಶ್ಚನ್ ಮಾಡ್ಕೋಬೇಕಾಗುತ್ತೆ. ಆದರೆ ಪಾಸಿಂಗ್ ಕಾಮೆಂಟ್ ಥರ ಕೇಳ್ಕೊತಾ ಇರ್ತಾರೆ. ನ್ಯಾಯಮೂರ್ತಿ ದೀಕ್ಷಿತ್ ಅವ್ರು ಕೇಳ್ತಾ ಇರೋದು ಅಡ್ವೊಕೇಟ್ ಜನರಿಗೆ, ರಾಜಕೀಯ ವ್ಯಕ್ತಿಯೊಬ್ಬರು ಆಡಳಿತ ಮಂಡಳಿಗೆ ಹೋಗೋದು ಒಪ್ಪುವಂಥದ್ದಾ? ಇದಕ್ಕೇನಾದರೂ ಶಿಕ್ಷಣ ಕಾಯ್ದೆಯಲ್ಲಿ ಉಲ್ಲೇಖ ಇದೆಯಾ? ಈಗ ಅದನ್ನು ಎತ್ತುತ್ತಾರೆ ಅಡ್ವೊಕೇಟ್ ಜನರಲ್. ಇದಕ್ಕೇನಾದರೂ ಇದೆಯಾ, ಪ್ರಾವಿಷನ್ ಇದೆಯಾ, ಅಥವಾ ಇದೇನಾದರೂ ಉಲ್ಲೇಖ ಆಗಿದೆಯಾ ಕರ್ನಾಟಕ ಶಿಕ್ಷಣ ಕಾಯ್ದೆಯಲ್ಲಿ? ಅದಕ್ಕೇನಾದರೂ ಅವಕಾಶ ಇದೆಯಾ ಅಂತ AGಗೆ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಕೇಳಿದಂತಹ ಪ್ರಶ್ನೆಗೆ ಅವರ ಉತ್ತರ, ಇದು ಮೊದಲಿಂದನೂ ನಡ್ಕೊಂಬಂದಿರತಕ್ಕಂಥದ್ದು, ಈಗಿನದ್ದಲ್ಲ. ನನ್ನ ಪ್ರಕಾರ ಸ್ಥಳೀಯ ಶಾಸಕರು ಸರ್ಕಾರಿ ಕಾಲೇಜುಗಳ CDCಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥದ್ದು 2014ರಿಂದನೂ ನಡ್ಕೊಂಬಂದಿದೆ. ಸೊ ಹಾಗಾಗಿ ಈಗ ಈ ಹಿಜಬ್ ವಿಚಾರದಲ್ಲಿ ಇದು ಕೂಡ ಇತ್ಯರ್ಥ ಆಗ್ಬಿಡುತ್ತಾ? CDCಗೆ CDC ಒಳಗಡೆಗೆ ಶಾಸಕರು ಬರ್ಬೋದಾ ಇಲ್ವಾ? ಶಿಕ್ಷಣ ಸಂಸ್ಥೆಯ ಒಳಗೆ ಶಾಸಕರು ಹೋಗೋದು ಸರಿನಾ ಕೇಳ್ತಾ ಇದ್ದಾರೆ. ಅಂದರೆ ಕೋರ್ಟ್ ಕೇಳ್ತಾ ಇದೆ ಪ್ರಶ್ನೆ. ರಾಜಕೀಯ ವ್ಯಕ್ತಿಯೊಬ್ಬರು ಆಡಳಿತ ಮಂಡಳಿಗೆ ಹೋಗೋದು ಒಪ್ಪುವಂಥದ್ದಾ? ನಾನು ಯಾವುದೇ ಪಕ್ಷ ಅಂತ ಹೇಳ್ತಿಲ್ಲ, ನಿಜ ಅದು ಶಾಸಕರು ಅಂತ ಇದ್ದಾರೆ. ರಾಜಕೀಯ ವ್ಯಕ್ತಿ ಬಗ್ಗೆ ಅಷ್ಟೇ ನಾನು ಕೇಳ್ತಾ ಇದ್ದೀನಿ ಅಂತ ಜಡ್ಜ್ ಕೇಳ್ತಿರೋದು. ಅದಕ್ಕೆ ಅಡ್ವೊಕೇಟ್ ಜನರಲ್ ಅವರ ಉತ್ತರ ಏನು ನೋಡೋಣ. ಅಡ್ವೊಕೇಟ್ ಜನರಲ್ ಅದಕ್ಕೆ ಉತ್ತರ ಕೊಡಬೇಕಲ್ಲ. MLA ನಾಮನಿರ್ದೇಶನವಾದರೆ ಬೇರೆಯವರ ಪಾತ್ರ ಏನು ಅಂತ ನ್ಯಾಯಮೂರ್ತಿ ದೀಕ್ಷಿತ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯ್ತಪ್ಪ, MLA ಸರ್ಕಾರದಿಂದ ನಾಮನಿರ್ದೇಶನವಾಗ್ತಾರೆ ಅಂತಲೇ ಇಟ್ಕೊಳ್ಳೋಣ. ಬೇರೆಯವರ ಪಾತ್ರ ಏನು ಆ CDCನಲ್ಲಿ ಅಂದರೆ, ಅವ್ರಿಗೂ ಬೇರೆ ಬೇರೆ ಡೆಸಿಗ್ನೇಷನ್ ಕೊಟ್ಟಿರ್ತಾರೆ. ಅವರೆಲ್ಲ ಸದಸ್ಯರು, CDCಯ ಸದಸ್ಯರು. ಅವರೆಲ್ಲ ತೀರ್ಮಾನನ MLA ಒಬ್ಬರೇ ತಗೊಳ್ಳಲ್ಲ. ಅದನ್ನೇ ಚೀಫ್ ಅಡ್ವೊಕೇಟ್ ಜನರಲ್ ಹೇಳ್ತಾ ಇದ್ದಿದ್ದು. MLA ಒಬ್ಬರ ತೀರ್ಮಾನ ಅಲ್ಲ ಇದು, ಅರ್ಜಿದಾರರ ವಾದವನ್ನು ಒಪ್ಪುವಂಥದ್ದಲ್ಲ. ಅಡ್ವೊಕೇಟ್ ಜನರಲ್ ಹೇಳ್ತಿರೋದು, ಅರ್ಜಿದಾರರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ CDCನಲ್ಲಿ MLA ಇರಬಾರ್ದು ಅಂತ. ಇಲ್ಲಿ ಯಾರೊಬ್ಬರ ನಿರ್ಧಾರವೂ ಇರಲ್ಲ. CDC ತಗೊಳ್ಳೋ ತೀರ್ಮಾನ. MLA ನಾಮನಿರ್ದೇಶನವಾದರೆ ಬೇರೆಯವರ ಪಾತ್ರ ಏನು ಅಂತ ಕೋರ್ಟ್ ಕೇಳಿದ ಪ್ರಶ್ನೆಗೆ ಅರ್ಜಿದಾರರ ವಾದವನ್ನು ಒಪ್ಪುವಂಥದ್ದಲ್ಲ, ಇಲ್ಲಿ ಯಾರೊಬ್ಬರ ನಿರ್ಧಾರವೂ ಇರಲ್ಲ, ಅದು CDCಯ ನಿರ್ಧಾರ ಅಂತ ಅನ್ನಿಸ್ಕೊಳ್ಳುತ್ತೆ. MLA ನಾಮನಿರ್ದೇಶನ ಮಾಡೋದು ಯಾರು? ಸರ್ಕಾರ ಅಲ್ವಾ? ಅದೇ ಬೇಡ ಅಂತ ಅರ್ಜಿದಾರರ ಪರವಾದ.
ಬಟ್ ಅದು ನಿಮಗೂ ಪರಿಣಾಮ ಬೀರುತ್ತೆ. ರಿಮೆಂಬರ್, ಯಾಕೆ ಅಂತಂದರೆ ಎಲ್ಲ ಪಕ್ಷದ ಎಲ್ಲ ಸಮುದಾಯದ ಶಾಸಕರು ಇದ್ದಾರೆ. ಅವರು ಒಂದೊಂದು ಕಾಲೇಜಿಗೆ ಗೌರವಾಧ್ಯಕ್ಷರಾಗಿರ್ತಾರೆ. ಇಲ್ಲಿ ಇವರಿಲ್ಲ ಅಂದರೆ ಅಲ್ಲಿ ಅವರೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು, ಸೂಕ್ಷ್ಮವನ್ನು. ಎಮ್ ಎಲ್ ಎ ಸರ್ಕಾರದ ನಿರ್ದೇಶಕರು ನಾಮಿನೇಟ್ ಆಗಿರ್ತಾರೆ ಸರ್ಕಾರದಿಂದ. ಎಜೆ ಹೇಳ್ತಾ ಇರೋದು, ಸರ್ಕಾರದಿಂದ ನಾಮಿನೇಟ್ ಆಗ್ತಾರೆ. ಆದರೆ ಅವರೊಬ್ಬರೇ ನಿರ್ಧಾರ ತಗೊಳಕ್ಕೆ ಬರಲ್ಲ ಸ್ವಾಮಿ. ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಲ್ಲ. ಅಂದರೆ ಸರ್ಕಾರ ಏನೋ ಎಮ್ ಎಲ್ ಎಗೆ ಹೇಳಿಕೊಟ್ಟು ಎಮ್ ಎಲ್ ಎ ಏನೋ ತೀರ್ಮಾನ ತಗೊಂಬಿಟ್ರು CDCನಲ್ಲಿ ಅಂತ ಅನ್ಕೋಬೇಡಿ. ಸರ್ಕಾರ ನಾಮನಿರ್ದೇಶನ ಮಾಡಿ ಬಿಟ್ಟುಬಿಡುತ್ತೆ. ಮಿಕ್ಕಿದ್ದೆಲ್ಲ CDCಗೆ ಸಂಬಂಧಪಟ್ಟಿದ್ದು. ಯಾರೊಬ್ಬರು ನಿರ್ಧಾರ ತಗೊಳಕ್ಕೆ ಬರಲ್ಲ, ಯಾರೊಬ್ಬರು ಹಂಗೆ ಮಾಡೋಕ್ಕೆ ಬರಲ್ಲ. CDCಯ ಕಾರ್ಯವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ಕೋರ್ಟ್ನಲ್ಲಿ. ಇವತ್ತು ಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಸುದೀರ್ಘವಾಗಿ. ಹೆಚ್ಚು ಕಡಿಮೆ 3 ಗಂಟೆಗೆ ಶುರು ಮಾಡಿದ್ದು ಅವರು, ಈಗಾಗಲೇ 4 ಕಾಲ ಆಗ್ತಾ ಬಂತು. CDC ಸಭೆಗೆ ಸದಸ್ಯರನ್ನ ಯಾರು ನಾಮನಿರ್ದೇಶನ ಮಾಡ್ತಾರೆ ಅಂತ ನ್ಯಾಯಪೀಠ ಕೇಳಿದೆ. ಆಯಿತು, ಶಾಸಕರೇನೋ ಸರ್ಕಾರದಿಂದ ಆಗ್ತಾರೆ, ಉಳಿದವರನ್ನ ಯಾರು ನಾಮನಿರ್ದೇಶನ ಮಾಡ್ತಾರೆ, ಯಾರು ನಾಮಿನೇಟ್ ಮಾಡ್ತಾರೆ ಅಂತ ಕೇಳಿದೆ ನ್ಯಾಯಪೀಠ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಇದು ಸ್ಥಳೀಯವಾಗಿ ಮಾಡ್ತಾರೆ ಅಂತ ಎಜೆ ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿ ಆ ಕಾಲೇಜು ಇರ್ತಕ್ಕಂಥ ಪರಿಸರ, ಏರಿಯಾ, ಅಲ್ಲಿನ ಪ್ರಮುಖರು ಇವೆಲ್ಲ ನೋಡಿಕೊಂಡು ಅವರವರು ತೀರ್ಮಾನ ತಗೊಂಡು ನಾಮಿನೇಟ್ ಮಾಡ್ಕೋತಾರೆ. ಇದಕ್ಕೆ ಸರ್ಕಾರದ ಹಸ್ತಕ್ಷೇಪ ಇರಲ್ಲ. ಸರ್ಕಾರ ಕೇವಲ ಶಾಸಕರನ್ನು ನಾಮನಿರ್ದೇಶನ ಮಾಡ್ತಾರೆ CDCಗೆ, ಉಳಿದವರನ್ನು ಸ್ಥಳೀಯವಾಗಿ ಅವರವರೇ ಆಯ್ಕೆ ಮಾಡ್ಕೋತಾರೆ. ಅಂದರೆ ಶಾಸಕರು ತಮ್ಮ ಪ್ರಭಾವ ಬಳಸಿ ತಮ್ಮವ್ರನ್ನೇ ತಗೊಂಡ್ಬಿಡ್ತಾರ ಅಂತ ಕೋರ್ಟ್ ಪ್ರಶ್ನೆ. ಶಾಸಕರು ಸರ್ಕಾರದಿಂದ ನಾಮನಿರ್ದೇಶನ ಆಗ್ತಾರೆ, ಅವ್ರಿಗೆ ಬೇಕಾದವ್ರನ್ನೇ ಸದಸ್ಯರನ್ನ ಮಾಡ್ಕೊಂಡ್ಬಿಟ್ರೆ ಅವಾಗೆಲ್ಲ ಅವ್ರದ್ದೇ ಆಗ್ಬಿಡುತ್ತಲ್ಲ ಅಂತ, ಅದು ಕೋರ್ಟ್ನ ಪ್ರಶ್ನೆ. ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡು ಹೇಳ್ತೀನಿ. ನನಗಿನ್ನೂ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಸ್ಥಳೀಯವಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಯಾವ ರೀತಿ ಅದಕ್ಕೆ ಅದೇನು ಪ್ರೊಸೀಜರ್ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಹೇಳ್ತೀನಿ ಅಂತ ಅಡ್ವೊಕೇಟ್ ಜನರಲ್ ಅವರು ಕೇಳ್ತಾ ಇದ್ದಾರೆ. ಇವತ್ತು ಕೋರ್ಟ್ ಕೇಳಿರೋ ಪ್ರಶ್ನೆ ನೋಡಿ. ಮೊದಲನೇದಾಗಿ CDCಗೆ MLA ಯಾಕೆ ಬರಬೇಕು? ಒಂದು, MLAನ ಯಾರು ನಾಮನಿರ್ದೇಶನ ಮಾಡ್ತಾರೆ? MLA ಕಾರ್ಯವ್ಯಾಪ್ತಿ ಯಾರು? ಉಳಿದವ್ರು ಯಾರು ಸದಸ್ಯರು CDCಗೆ, ಅವರನ್ನು ಯಾರು ನಾಮನಿರ್ದೇಶನ ಮಾಡ್ತಾರೆ? ಎಲ್ಲ ಪ್ರಶ್ನೆಗಳನ್ನು ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಅಡ್ವೊಕೇಟ್ ಜನರಲ್ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಯಾರೊಬ್ಬರ ನಿರ್ಧಾರವೂ ಇಲ್ಲ. ಈ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ. MLA ಸರ್ಕಾರದ ನಾಮನಿರ್ದೇಶಿತರು ಅಷ್ಟೇ ಸರ್ಕಾರದ ಕೆಲಸ. ಬೇರಿನ್ನೇನಕ್ಕೂ ಸರ್ಕಾರ ತಲೆ ಹಾಕಲ್ಲ. ಅರ್ಜಿದಾರರ ವಾದವನ್ನು ಒಪ್ಪುವಂಥದ್ದಿಲ್ಲ. ಸರ್ಕಾರ ಶಾಸಕರ ಮುಖಾಂತರ ಪ್ರಭಾವ ಬೀರುತ್ತೆ ಅಂತ ಹೇಳಕ್ಕೆ ಬರಬೇಡಿ. ಯಾಕೆಂದರೆ ಎಲ್ಲ ಪಕ್ಷದ ಶಾಸಕರು ಇದ್ದಾರೆ. ಅರ್ಜಿದಾರರು ಸಲ್ಲಿಸಿರುವ ಅರ್ಜಿಗಳಿಗೆ ವಾದ ಮಂಡನೆ ಆರಂಭ. ಈಗ ಅಡ್ವೊಕೇಟ್ ಜನರಲ್ ಅವ್ರದ್ದು ಮುಗಿದಿದೆ. ಅರ್ಜಿದಾರರು ಸಲ್ಲಿಸಿರುವ ಅರ್ಜಿಗಳಿದೆಯಲ್ಲ, ಅದಕ್ಕೆ ವಾದ ಮಂಡನೆ ಆರಂಭ ಆಗಿದೆ. ಓಕೆ, ನೋಡೋಣ ಏನು ಹೇಳ್ತಾರೆ ಅಂತಂದ್ಬಿಟ್ಟು. ಉಡುಪಿ ಮೂಲದ ವಿದ್ಯಾರ್ಥಿನಿ ಸಲ್ಲಿಸಿದ್ದ ಅರ್ಜಿಗೆ ಈಗ ವಾದ ಮಂಡನೆ. ಕೆಲವೆಲ್ಲ ಒಟ್ಟಿಗೆ ಒಂದು 7-8 ಅರ್ಜಿಗಳನ್ನ ಒಟ್ಟಿಗೆ ತಗೊಂಡಿದೆ ಕೋರ್ಟು. ಬಟ್ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ರು, ಮತ್ತೆ ಕೊಡ್ತಾ ಇದ್ದಾರಪ್ಪ. ಈ ಮಧ್ಯಂತರ ಅರ್ಜಿಗಳು ಕೆಲವು ಬಂದ್ಬಿಡ್ತವೆ. ನಿನ್ನೆ ಕೋರ್ಟ್ ಹೇಳಿತ್ತು ಮಧ್ಯಂತರ ಅರ್ಜಿಗಳನ್ನ ಪರಿಗಣಿಸಬೇಕು ಅಂತ ಏನಿಲ್ಲ ಅಂತ. ಬಟ್ ಸ್ಟಿಲ್ ಅವರಿಗೆ ವಾದ ಮಂಡನೆಗೆ ಅವಕಾಶ ಕೊಟ್ಟಿದ್ದಾರೆ. ಅಡ್ವೊಕೇಟ್ ಜನರಲ್ ಅವ್ರದ್ದು ಆಯಿತು ವಾದ ಮಂಡನೆ. ಈಗ ಮತ್ತೆ ಅರ್ಜಿದಾರರ ಪರ ವಕೀಲರು, ಈಗ ನೋಡೋಣ ಯಾರ್ಯಾರು ನಿಂತ್ಕೋತಾರೆ ಅಂತ. ಪ್ರಭುಲಿಂಗ ನಾವಡಗಿ ಅವ್ರದ್ದು ಮುಗೀತೀಗ. ಪ್ರಭುಲಿಂಗ ನಾವಡಗಿ ಅವರು ಅಡ್ವೊಕೇಟ್ ಜನರಲ್, ಸರ್ಕಾರದ ಪರ ವಕೀಲರು. ಇಲ್ಲಿ ತನಕ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಈಗ ವಿದ್ಯಾರ್ಥಿನಿ ಸಲ್ಲಿಸಿದ್ದ ಅರ್ಜಿಗೆ ವಾದ ಮಂಡನೆ ಶುರುವಾಗಿದೆ. ಉಡುಪಿನಲ್ಲಿ 6 ಜನ ಸಲ್ಲಿಸಿದ್ರಲ್ಲ, ಅದು ಇಂಡಿವಿಜುವಲ್ ಆಗೂ ಸಲ್ಲಿಕೆ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಮಂಡನೆ ಎಲ್ಲ ಕೂಡ ಮಾಡ್ತಾರೆ. ಇಲ್ಲಿ ತನಕ ಅಡ್ವೊಕೇಟ್ ಜನರಲ್ ನಾವಡಗಿ ಅವರು ಹಲವಾರು ಕೋರ್ಟ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು, ಜೊತೆಗೆ ಅರ್ಜಿದಾರರ ಪರ ವಕೀಲರು ಏನೇನು ವಾದ ಮಂಡನೆ ಮಾಡಿದ್ರು ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸ್ಥಳೀಯವಾಗಿ ಮಾಡ್ತಾರೆ. ಯಾರ್ಯಾರು ನಾಮನಿರ್ದೇಶನ ಆಗ್ತಾರೆ ಎಲ್ಲ. ಶಿಕ್ಷಣ ಕಾಯ್ದೆ ಬಗ್ಗೆ ವಾದ ಮಂಡಿಸ್ತಾ ಇದ್ದಾರೆ AG ನಾವದಗಿ ಅವರು. ಶಿಕ್ಷಣ ಕಾಯ್ದೆ 1983, ಅದರಲ್ಲಿ CDCಯ ಪಾತ್ರ ಏನು, CDC ಏನೆಲ್ಲ ಅಧಿಕಾರ ವ್ಯಾಪ್ತಿ ಇದೆ, ಅದೆಲ್ಲವನ್ನು ಕಲಂಗಳನ್ನು ತೆಗೆದು
ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಅಡ್ವೊಕೇಟ್ ಜನರಲ್ ನಾವದಗಿ ಅವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ತನಕ ಆಗಿರುವಂತಹ ವಿಚಾರವನ್ನು ನೋಡ್ತಾ ಇದ್ದೀರಾ. CDC ಸಭೆಗೆ ಇಲ್ಲಿ CDC ವಿಚಾರಣೆ ಅತಿ ಹೆಚ್ಚು ಇವಾಗ ಚರ್ಚೆ ಆಗಿರ್ತಕ್ಕಂಥದ್ದು. CDC ಯೂನಿಫಾರ್ಮನ್ನು ಪ್ರಿಫರ್ ಮಾಡ್ತಕ್ಕಂಥದ್ದು ಅವರೇ ಅಂತ ಆದಮೇಲೆ CDC ಬಗ್ಗೆನೇ ವಿಸ್ತೃತವಾದ ಚರ್ಚೆ ಆಗಬೇಕು. CDC ಅವಶ್ಯಕತೆ ಏನು, ಯಾರಿರ್ತಾರೆ, ಏನು ಎತ್ತ, ಎಲ್ಲದಕ್ಕೂ ಕೂಡ ಅಡ್ವೊಕೇಟ್ ಜನರಲ್ ಅವರು ಕೆಲವು ಉತ್ತರ ಕೊಟ್ಟಿದ್ದಾರೆ. CDCಗೆ ನಾಮನಿರ್ದೇಶನ ಯಾವ ರೀತಿ ಆಗುತ್ತೆ ಅನ್ನೋ ಪ್ರೊಸೀಜರನ್ನು ತಿಳ್ಕೊತೀನಿ, ಅದೊಂದು ನನಗೆ ಗೊತ್ತಿಲ್ಲ, ಕ್ಷಮಿಸಿ, ತಿಳ್ಕೊಂಡು ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕೋರ್ಟ್ನ ಪ್ರಶ್ನೆ, ರಾಜಕೀಯ ವ್ಯಕ್ತಿಯೊಬ್ಬರು ಅಥವಾ ಚುನಾಯಿತ ಪ್ರತಿನಿಧಿ ಅಂತಲೇ ಎನ್ನೋಣ, ಚುನಾಯಿತ ಪ್ರತಿನಿಧಿಯೊಬ್ಬರು CDCಗೆ ಬರೋದು ಸರಿನಾ?